ಹೇಳಿದ್ದಾರೆ. ಬಂಧುಗಳೇ, ರಾಷ್ಟ್ರದ ಪ್ರಥಮ ಪ್ರಧಾನಮಂತ್ರಿಗಳಾದ ಪಂಡಿತ್ ನೆಹರೂರವರು ಒಂದು ಮಾತನ್ನು ಹೇಳ್ತಾರೆ. ಈ ದೇಶದ ಹೊಲ ಉಳುವ ರೈತನ ಮಗ ಆಯಕಟ್ಟಿನ ಜಾಗದಲ್ಲಿ ಅಧಿಕಾರಿಯಾಗಿ ಕೆಲಸವನ್ನ ಮಾಡಿದ್ರೆ ಆ ಹೊಲ ಉಳುವವರ ಸಂಕಷ್ಟ ಸ್ವಲ್ಪ ಮಟ್ಟಿಗಾದರೂ ನಿವಾರಣೆ ಆಗ್ತದೆ ಅಂತ. ಎಂತ ಒಳ್ಳೆಯ ಮಾತು. ಆ ವರ್ಗದಿಂದ ಬಂದವರು ಮಾತ್ರ ಆಯಕಟ್ಟಿನ ಜಾಗದಲ್ಲಿ ಅಧಿಕಾರಿಗಳಾದ್ರೆ ಆ ವರ್ಗದ ಕಾರ್ಯಕ್ಷಮತೆಯನ್ನು ಹತ್ತಿರದಿಂದ ನೋಡಿರ್ತಾರೆ. ಅವರ ಬದುಕಿನ ಹೇಳಿಕೆಗಾಗಿ ಹೆಗಲು ಕೊಟ್ಟು ದುಡಿಯುವ ಸಂಕಲ್ಪ ಮಾಡ್ತಾರೆ ಎನ್ನುವ ಆಶಯವನ್ನು ಇರಿಸಿಕೊಂಡ ಮಾತನ್ನು ಹೇಳ್ತಾರೆ ಅವರು. ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯಮಾನ್ಯರನ್ನ, ಸಭಾಂಗಣದಲ್ಲಿ ಆಸೀನರಾಗಿರುವ ಸಜ್ಜನ ಬಂಧುಗಳನ್ನು, ಆಹ್ವಾನಿತ ಗಣ್ಯರೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸಿ ಗೌರವಿಸಲಿದ್ದಾರೆ. ತಂದೆ ತಾಯಿಗಳ ತ್ಯಾಗ ಇದೆ, ಸಮಾಜದ ಋಣ ಇದೆ. ಆ ಎಲ್ಲರ ಸಮಯೋಚಿತ ಸಹಕಾರದಿಂದಾಗಿ ಇವತ್ತು ಮಿನುಗುವ ನಕ್ಷತ್ರಗಳಾಗಿ ಜನಾಂಗಕ್ಕೆ ಕೋಡು ಮೂಡಿಸುವ ಸಾಲಿನಲ್ಲಿ ಕುಳಿತಿದ್ದಾರೆ. ಇದೀಗ ಜ್ಯೋತಿ ಬೆಳಗ್ಗೆ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟಿಸುವ ಕಾರ್ಯಕ್ರಮ ಸನ್ಮಾನ್ಯ ಶಂಕರಲಿಂಗೇಗೌಡರು ಆ ಕಾರ್ಯಕ್ರಮ ನಡೆಸಿಕೊಡ್ತಾರೆ. ಬಂಧುಗಳೇ, ಕಾರ್ಯಕ್ರಮ ಒಂದು ಆಯೋಜಿತವಾದಾಗ ಅದರ ಇಂದಿನ ಕಾರ್ಯಕ್ಷಮತೆಯನ್ನು ನಾವು ಗಮನಿಸೋದೇ ಇಲ್ಲ. ಇವತ್ತಿನ ಈ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ಆಯೋಜಿತವಾಗಿರುವುದಕ್ಕೆ ಹಲವು ಮನಸ್ಸಿನ ಪ್ರಾಂಜ್ವಲ ಮನದ ಕಾರ್ಯಕ್ರಮಗಳು ಕಾರಣೀಭೂತವಾಗಿದ್ದಾವೆ. ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಆಗು ಮಾಡಿದವರು ರಾಜ್ಯ ಒಕ್ಕಲಿಗರ ಸಂಘದ ಉಪಾಧ್ಯಕ್ಷರಲ್ಲಿ ಒಬ್ಬರು, ಸಾಂಸ್ಕೃತಿಕ ಸಮಿತಿಗಳ ಸಂಚಾಲಕರು ಆದ ಎನ್ ಪ್ರಸನ್ನರವರು. ಇವರ ಬಗ್ಗೆ ನಾನು ಒಂದು ಮಾತನ್ನು ಹೇಳಲೇಬೇಕಾಗಿದೆ. ಕಾರಣ, ಮಂಡ್ಯ ಹುಟ್ಟೂರಾದರೂ ಕೂಡ ಅರಕೆರೆಯ ಹುಟ್ಟೂರಾದರೂ ಸಾಂಸ್ಕೃತಿಕ ನಗರಿ ಮೈಸೂರನ್ನ ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಂಡು ಜನಚೇತನ ಟ್ರಸ್ಟ್ ನ ಮೂಲಕ ನೇಗಿಲ ಹಾಡು ಎನ್ನುವ ಪತ್ರಿಕೆಯನ್ನ 3 ತಿಂಗಳಿಗೊಮ್ಮೆ 50,000 ಪತ್ರಿಕೆಗಳನ್ನು ತರುವುದರ ಮೂಲಕ ಪ್ರಕೃತಿಯ ಉಳಿವಿಗಾಗಿ, ಕೆರೆಕಟ್ಟೆಗಳ ಉಳಿವಿಗಾಗಿ ಹಾಗೂ ಜನಸಮುದಾಯದ ಶ್ರೇಯಕ್ಕಾಗಿ ಅತ್ಯಂತ ಪ್ರೀತಿಯಿಂದ ದುಡಿತಾ ಇದ್ದಾರೆ ಪ್ರಸನ್ನರವರು. ಇದೀಗ ತಮ್ಮ ಮನದಾಳದ ಮಾತುಗಳನ್ನು ಪ್ರಾಸ್ತಾವಿಕ ರೂಪದಲ್ಲಿ ತಮ್ಮ ಜೊತೆ ಹಂಚಿಕೊಳ್ಳುವರಿದ್ದಾರೆ ಎನ್ ಪ್ರಸನ್ನರವರು. ವೇದಿಕೆಯ ಮೇಲೆ ಗಣ್ಯರೇ, ಕೇಂದ್ರ ನಾಗರಿಕ ಸೇವೆಗಳಿಗೆ ಆಯ್ಕೆಯಾದ ಅಭಿನಂದಿತರೆ, ಇಲ್ಲಿಗೆ ಆಗಮಿಸಿರುವಂಥ ಎಲ್ಲ ವಿದ್ಯಾರ್ಥಿ ಮಿತ್ರರೇ, ಪೋಷಕರೇ, ನಮ್ಮ ಒಕ್ಕಲಿಗರ ಸಂಘದ ಎಲ್ಲ ಆಡಳಿತ ವರ್ಗದ ಸಿಬ್ಬಂದಿಗಳೇ, ಪ್ರಾಸ್ತಾವಿಕವಾಗಿ ಮಾತಾಡಬೇಕು ಅನ್ನೋದರಲ್ಲಿ ನಮ್ಮ ಒಕ್ಕಲಿಗರ ಸಂಘದ ಇವತ್ತಿನವರೆಗೆ ನಡೆದು ಬಂದಂಥ ದಾರಿ ಮತ್ತೆ ಈ 2.5 ವರ್ಷದಲ್ಲಿ ನಾವು ತೆಗೆದುಕೊಂಡಂತ ಒಂದಷ್ಟು ಕ್ರಮಗಳನ್ನ ನಿಮ್ಮ ಕಣ್ಮುಂದೆ ಇಡಬೇಕು ಅನ್ನೋದು ಪ್ರಾಸ್ತಾವಿಕ ನುಡಿಯ ಆಶಯ.
ಆಗಿದೆ ಅಂತಂದ್ರೆ ಅದಕ್ಕೆ ಒಕ್ಕಲಿಗರ ಸಂಘದ ಪ್ರೇರಣೆ ಕಾರಣ ಅನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ. ನಮ್ಗೆ ತುಂಬಾ ದಿವಸದಿಂದ ಒಂದು 2 ಬೇಡಿಕೆಗಳು ಜನ ನಮ್ಮನ್ನು ಕೇಳ್ತಾ ಇದ್ರು. ಸರ್, ನೀವು ನಮ್ಗೆ ಏನ್ ಮಾಡದಿದ್ರು ಪರವಾಗಿಲ್ಲ, ನಮ್ಗೆ ಒಂದು ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರ ಮಾಡಿಸಿ, ಕೆಂಪೇಗೌಡ ಜಯಂತಿ ಮಾಡಿಸಿ ಅಂತ ಹೇಳಿ. ಅದಕ್ಕೋಸ್ಕರ ಇಡೀ ನಮ್ಮ ಎಲ್ಲ ಕಾರ್ಯಕಾರಿ ಮಂಡಳಿ ಎಲ್ಲ ಸದಸ್ಯರು ಒಂದು ದಿವಸ ಮಾಗಡಿಯಿಂದ ಕೆಂಪೇಗೌಡರ ಸಮಾಧಿವರೆಗೆ ನಾವೊಂದು ಪಾದಯಾತ್ರೆಯನ್ನ ಇಟ್ಕೊಂಡು ಆ ಪಾದಯಾತ್ರೆಯ ಮುಖಾಂತರ ವಿನೂತನವಾಗಿ ಸರ್ಕಾರವನ್ನ ಎಚ್ಚರಿಸುವುದರ ಮುಖಾಂತರ ಅದನ್ನ ನಾವು ಕ್ರಮ ಕೈಗೊಳ್ಬೇಕು ಅಂತ ಹೇಳಿ ಸರ್ಕಾರವನ್ನು ಒತ್ತಾಯ ಮಾಡಿದ್ವಿ. ನಮ್ಮ ಎಲ್ಲ ನಿರ್ದೇಶಕರು ಅವತ್ತಿನ ದಿವಸ ಆ ಪಾದಯಾತ್ರೆಯಲ್ಲಿ ಸುಮಾರು 16 ಕಿಲೋಮೀಟರ್ ಪಾದಯಾತ್ರೆಯಲ್ಲಿ ಎಲ್ಲರೂ ಉತ್ಸಾಹದಿಂದ ಪಾಲ್ಗೊಂಡಿದ್ದರ ಪರಿಣಾಮ ಆ ಒತ್ತಡ ಸರ್ಕಾರದ ಮೇಲೆ ಆಗಿ ಪೂಜ್ಯ ಸ್ವಾಮೀಜಿಯವರು ಸಹ ನಮಗೆ ಒತ್ತಾಸೆಯನ್ನು ನೀಡಿದ್ರು. ಅವರ ಒತ್ತಾಯದ ಪರವಾಗಿ ಇವತ್ತಿನ ದಿವಸ ನಮಗೆ ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರ ಅಂತ ಹೇಳಿ ಸ್ಥಾಪನೆ ಆಗಿದೆ. ಇದು ಸಹ ಸಂಘಟನಾತ್ಮಕ ದೃಷ್ಟಿಯಿಂದ ಒಂದು ನಿಜವಾಗ್ಲೂ ಒಂದು ದೊಡ್ಡ ಹೆಜ್ಜೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಜೊತೆಗೆ ಈಗ ತುಂಬಾ ಜನ ಆಫೀಸರ್ಸ್ ಗಳಾಗ್ತಾ ಇದೀರಿ. ಇದೇನಂತಂದ್ರೆ ಒಂದು ನೈತಿಕವಾಗಿ ನಾವು ನಿಮ್ ಜೊತೆ ನಿಲ್ಲುವಂಥದ್ದು. ನೀವು ನಮಗೆ ಅಂದ್ರೆ ಒಕ್ಕಲಿಗರ ಸಂಘ ಒಂದು ಸಂಸ್ಥೆ, ಇದರ ಒಳ್ಳೆ ಆಶಯಗಳಿಗೆ ನಾವು ನಿಮ್ ಜೊತೆ ನಿಲ್ಲುವಂತ ಒಂದು ಸದಾಶಯ ಡೆವಲಪ್ ಆಗ್ಬೇಕು ಅನ್ನೋ ಉದ್ದೇಶದಿಂದ ಡಿ.ಕೆ. ರವಿ ಅವರು ಸಾವಾದಾಗ ನೈತಿಕವಾಗಿ ನಾವು ಅವ್ರಿಗೆ ಬೆಂಬಲ ಕೊಡಬೇಕು, ಅವರ ಫ್ಯಾಮಿಲಿಗೆ ಬೆಂಬಲ ಕೊಡಬೇಕು ಅಂತ ಹೇಳಿ ಅವ್ರಿಗೆ ಆರ್ಥಿಕ ಸಹಾಯ ಮಾಡೋದ್ರ ಜೊತೆಗೆ ಅವರ ಬೆಂಬಲಕ್ಕಾಗಿ ಸುಮಾರು 1,00,000 ಜನ, ಸುಮಾರು 50,000 ಜನಕ್ಕೂ ಹೆಚ್ಚಿನ ಜನವನ್ನ ಇದು ಮಾಡಿ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಿ ಅದನ್ನ ಸಿಬಿಐಗೆ ಕೊಡೋದಕ್ಕೆ ರಾಜ್ಯದ ನಮ್ಮ ಒಕ್ಕಲಿಗರ ಸಂಘ ಕಾರಣ ಆಯ್ತು ಅಂತ ಹೇಳೋದ್ರಲ್ಲಿ ಯಾವುದೇ ತಪ್ಪೇನಿಲ್ಲ. ಅದರಲ್ಲಿ ಮುಖ್ಯ ಉದ್ದೇಶ ನಮ್ದು ಇದ್ದಿದ್ದಿಷ್ಟೇ, ಅವ್ರಿಗೆ ನೈತಿಕವಾಗಿ ಬೇರೆ ಯಾವುದೇ ಆಫೀಸರ್ಸ್ ಗಳು ಇರ್ಬೋದು, ಇವತ್ತಿನ ದಿವಸ ನಾವು ಅವ್ರ ಕೈ ಹಿಡಿದ್ರೆ ಅವರಿಗೆ ಒಂದು ಸದಾಶಯ ಇರ್ತದೆ ಒಕ್ಕಲಿಗರ ಸಂಘದ ಬಗ್ಗೆ. ಅವರು ಮುಂದಿನ ದಿವಸಗಳಲ್ಲಿ ಒಕ್ಕಲಿಗರ ಸಂಘದ ಹೆಜ್ಜೆಯಾಗಿ ಬೆರೀತಾರೆ. ನಾವು ಸಹ ಅವರ ಜೊತೆ ಬೆರೆಯೋಣ ಅಂತ ಉದ್ದೇಶ ಇಟ್ಕೊಂಡು ಅದು ಯಾವುದೇ ಪ್ರಕರಣ ಆಗಿರ್ಬೋದು, ರಶ್ಮಿ ಮಹೇಶ್ವರ್ ಮೇಲೆ ಆಗಿದ್ದಂತ ಅಲ್ಲೇ ಪ್ರಕರಣ ಆಗಿರ್ಬೋದು, ಡಿ.ಕೆ. ರವಿ ಅವರ ಅಲ್ಲೇ ಇದ್ರಾಗಿರ್ಬೋದು, ಎಲ್ಲಾ ವಿಚಾರಗಳಲ್ಲೂ ಸಹ ನಾವು ಆಫೀಸರ್ಸ್ ಗಳ ಬೆಂಬಲಕ್ಕೆ ನೈತಿಕವಾಗಿ ನಾವು ಅವರ ಬೆಂಬಲಕ್ಕೆ ನಿಲ್ತಾ ಇದ್ದೇವೆ. ಈ ತರದ 16 ವಿನೂತನ ಕಾರ್ಯಕ್ರಮಗಳನ್ನ ಕನಸುಗಳು ತುಂಬಾ ಇದೆ. ಅವತ್ತು ಕೇವಲ 9 ಜನರಲ್ಲಿ ಶುರುವಾಗಿದ್ದಂತ ಸಂಘ ಇವತ್ತು 5 ಲಕ್ಷಕ್ಕೂ ಅಧಿಕ. ನನ್ನ ಪ್ರಕಾರ ಸಂಘಟನೆ ವಿಚಾರದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ನಾವಿದೀವಿ ಅಂತಂದ್ರೆ ಪ್ರತಿ ಹಳ್ಳಿ, ಪ್ರತಿ ಹೋಗ್ಲಿ, ಪ್ರತಿ ತಾಲೂಕಿನ ಎಸ್ಪೆಷಲಿ 14 ನಮ್ಮ ಡಿಸ್ಟ್ರಿಕ್ಟ್ ಏನಿದೆ ಮೆಜಾರಿಟಿ ಡಿಸ್ಟ್ರಿಕ್ಟ್, ಅಲ್ಲಿ ಹೆಚ್ಚು ಕಮ್ಮಿ ಎಲ್ಲಾ ತಾಲೂಕುಗಳನ್ನು ನಮ್ಮ ಸಂಘದ ಸದಸ್ಯರಿದ್ದಾರೆ ಅಂತ ಹೇಳ್ಕೊಳ್ಳೋದಕ್ಕೆ ನಿಜವಾಗ್ಲೂ ನನಗೆ ಹೆಮ್ಮೆ ಆಗ್ತದೆ. ಆಮೇಲೆ ಸಂಘದ ಸದಸ್ಯತ್ವವನ್ನು ಸಹ ಫ್ರೀ ಆಗಿ ಅವ್ರು ಬಂದ್ ಮಾಡ್ಕೊಂಡು ಹೋಗ್ಬೋದು ಅನ್ನೋ ತರದಲ್ಲಿ ಎಲ್ಲರೂ ಬಂದ್ ಮಾಡುವಂತ ಒಂದು ಪ್ರಕ್ರಿಯೆಯನ್ನು ಸಹ ನಾವು ಮಾಡ್ತಾ ಇದ್ದೇವೆ. ಈ ಎಲ್ಲಾ ಅಂಶಗಳು ನಮ್ಮ ನಿಮ್ಮಲ್ಲಿ ಒಂದು ಬಾಂಧವ್ಯ ಮತ್ತೆ ಒಕ್ಕಲಿಗರ ಸಂಘದ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ, ಸದಾಭಿಪ್ರಾಯ ನಮ್ಮಲ್ಲಿ ಇರಲಿ ಅನ್ನೋ ಉದ್ದೇಶಕ್ಕಾಗಿ ಈ PPT ಪ್ರೆಸೆಂಟೇಷನ್ ಅನ್ನ ನಾನು ಕಣ್ಮುಂದೆ ಇಟ್ಟು ಒಳ್ಳೆ ವಾತಾವರಣ, ಒಂದು ಹಾಸ್ಟೆಲ್ ಅನ್ನ ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಪ್ರಕ್ರಿಯೆ ಈಗ ಪ್ರಗತಿಯಲ್ಲಿದೆ. ವಿತಿನ್ 6 months ಅಥವಾ 1 year ಅಲ್ಲಿ ಇದು ಕಾರ್ಯರೂಪಕ್ಕೆ ಬರ್ತಾ ಇದೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಂಧುಗಳೇ, ಯಾವುದನ್ನ ನಿಮ್ಮ ಜೊತೆ ಅಗತ್ಯವಾಗಿ ಹಂಚಿಕೊಳ್ಬೇಕಾಗಿತ್ತು ಆ ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ಕಾರಣ ಮಾತಾಡಬೇಕಾದಾಗ ಮೌನವಾಗಿರುವುದು ಎಷ್ಟು ಅಪಾಯವೋ, ಮೌನವಾಗಿರ್ಬೇಕಾದಾಗ ಮಾತಾಡೋದು ಅಷ್ಟೇ ಅಪಾಯ. ಇದು ಅಗತ್ಯ ಸಂದರ್ಭ, ಅದಕ್ಕಾಗಿ ನಿಮ್ಮ ಜೊತೆ ಅದನ್ನು ಹಂಚಿಕೊಂಡಿದ್ದಾರೆ. ಇದು ಒಕ್ಕಲಿಗ ಸಂಘ ನಡೀತಾ ಇರೋ ರೀತಿ ಅನ್ನೋದನ್ನ ಬಾಂಧವರಾದ ನಿಮ್ಮ ಜೊತೆ ಹೇಳಲೇಬೇಕಾಗಿದ್ದನ್ನು ಹೇಳಿದ್ದಾರೆ. ಒಳ್ಳೆಯದನ್ನ ತಮಟೆ ಹೊಡ್ಕೊಂಡು ಸಾರ್ಬೇಕಂತೆ, ಕೆಟ್ಟದ್ದನ್ನ ಕಿವಿಗೆ ಹೇಳ್ಬೇಕಂತೆ. ದುರಾದೃಷ್ಟವಶಾತ್ ನಾವು ಒಳ್ಳೆಯದನ್ನು ಯಾರು ಕೇಳಿದಂಗೆ ಮೆಲ್ಲಿಗೆ ಹೇಳ್ತಾ ಇದ್ದೀವಿ. ಒಂದು ತಪ್ಪಾಗ್ಬಿಟ್ರೆ ಅದನ್ನ ತಮಟೆ ಹೊಡ್ಕೊಂಡು ಸಾರ್ತಾ ಇದ್ದೀವಿ. ಜನಾಂಗದ ಬೆಳವಣಿಗೆಯ ದೃಷ್ಟಿಯಿಂದ ಇದು ಒಳ್ಳೆಯ ಲಕ್ಷಣಗಳಲ್ಲ. ಮುಂದಿನ ದಿನಗಳಲ್ಲಾದ್ರೂ ನಾವು ಈ ಸೂಕ್ಷ್ಮಗಳನ್ನ ಅರ್ಥ ಮಾಡ್ಕೊಂಡು ಒಳ್ಳೆಯದನ್ನ ಹೇಳೋಣ, ಒಳ್ಳೆಯದನ್ನ ಸಾರೋಣ, ಡಂಗೂರ ಬಡ್ಕೊಂಡು ಹೇಳೋಣ ಒಳ್ಳೆಯದನ್ನ ಅನ್ನೋ ಆಶಯವನ್ನು ಇರಿಸ್ಕೊಳ್ತಾ 16 ಜನ ಮಹಾನ್ ಚೇತನಗಳೇ, ನಿಮಗೇನಾದ್ರೂ ಈ ನಾಡಿನಲ್ಲಿ ರೋಲ್ ಮಾಡಲ್ ಇದ್ರೆ ಶಂಕರಲಿಂಗೇಗೌಡರಿಗಿಂತ ರೋಲ್ ಮಾಡಲ್ ಬೇಡ ಅಂತ ಅನ್ಕೊಂಡಿದ್ದೇನೆ ನಾನು. ಏಕೆಂದ್ರೆ ಅವರು ಸರ್ಕಾರದ ಇಲಾಖೆಯಲ್ಲಿ ಕೆಲಸ ಮಾಡುವಾಗ ನಾಡಿಗೆ ದೊಡ್ಡ ಹೆಸರನ್ನು ತಂದವರು. ಸನ್ಮಾನ್ಯ ಎಸ್ ಎಂ ಕೃಷ್ಣರವರ ಅವಧಿಯಲ್ಲಿ ಅದ್ಭುತವಾದ ಕಾರ್ಯಕ್ರಮಗಳನ್ನು ಸಾಕ್ಷೀಕರಿಸಿದ್ರೆ ಅದರ ಹಿಂದೆ ಅವಿರತವಾದ ಶ್ರಮ ಶಂಕರಲಿಂಗೇಗೌಡರಿದೆ. ಇಡೀ ನಾಡು ಅವರ ಕೀರ್ತಿಯನ್ನ ಬಲ್ಲಿರೋದ್ರಿಂದ ಅವರ ಬಗ್ಗೆ ನಾನು ಹೆಚ್ಚು ಹೇಳೋದಿಲ್ಲ. ಇದೀಗ ಅವರ ಉದ್ಘಾಟನಾ ನುಡಿಗಳನ್ನು ಕೇಳುವ ಧನ್ಯಕ್ಷಣದಲ್ಲಿದ್ದೇವೆ ಅಂತೇಳಿ ಅವರನ್ನು ಆಹ್ವಾನಿಸ್ತಾ ಇದ್ದೇವೆ. ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಬಾಜಿಗೌಡ, ಸಮಾರಂಭದ ಅಧ್ಯಕ್ಷರು ಸಹ, ಸಂಘದ ಕಾರ್ಯಕಾರಿ ಮಂಡಳಿ ಉಪಾಧ್ಯಕ್ಷರೇ, ಸದಸ್ಯರುಗಳೇ, ಈ ದಿನ ಅಭಿನಂದನೆಗೆ ಪಾತ್ರರಾದಂಥ ಯಂಗ್ ಫ್ರೆಂಡ್ಸ್ ಮತ್ತೆ ಅವರ ಪೋಷಕರು, ಜೊತೆಯಲ್ಲಿ ಬಂದಿರುವಂತ ಯುವ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಸಹ ವೆರಿ ಗುಡ್ ಮಾರ್ನಿಂಗ್. ಇಂಥ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನಗಳು
ತಮ್ಮ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ಳುವಂತ ಅವಕಾಶಗಳಿರ್ತದೆ. ಇದು ಸಂವಾದಕ್ಕೆ ಅಂತ ಅವರು ಕರೆದಿದ್ದಾರೆ. ಡೈಲಾಗ್, ಮಾನೋಲಾಗ್ ಆಗಬಾರ್ದು. ನಾವೇ ಭಾಷಣ ಮಾಡ್ತಾ ಇದ್ದಿದ್ರೆ ನಿಮಗೆ ಮಾತಾಡಲಿಕ್ಕೆ ಅವಕಾಶ ಸಿಗುವುದಿಲ್ಲ ಅನ್ನೋ ಉದ್ದೇಶದಿಂದ ಸಂವಾದ ಅಂತ ಮೊದಲೇ ಹೇಳಿದ್ದಾರೆ ಅವರು. ಭಾಷಣ ಮಾಡೋರಿಗೆ ಮೊದಲೇ ಸ್ವಲ್ಪ ಕಾಶನ್ ಕೊಟ್ಟಿದ್ದಾರೆ, ನಿಮ್ದೇ ಬರೀ ಮಾತು ಜಾಸ್ತಿ ಬೇಡ ಅಂತ. ಲೆಟ್ ಮಿ ಸ್ಟಾರ್ಟ್ ಆಫ್ ವಿತ್ ದಿ ಬೆಸ್ಟ್ ವಿಶಸ್ ಟು ದಿ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್. ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ. ಅಪಾನ್ ದಿ ಮಾರಲ್ ಕರೇಜ್, ನಾವೆಲ್ಲ ಕೌನ್ಸಿಲಿಂಗ್ ಮಾಡಬೇಕು ಅಂತಲೂ ಸಹ ಸಜೆಸ್ಟ್ ಮಾಡಿದ್ವಿ ಬಂದಿರುವಂತ ಹೊಸದಾಗಿ ಸೇವೆಗೆ ಬಂದಿರುವಂತವ್ರಿಗೆ. ಇವರು ಕೋಟ್ ಮಾಡಿದಾಗೆ ನಾವೀಗ IAS IPS ನವ್ರಿಗೆ ಬಂದಿರುವಂತವ್ರಿಗೆ ಕೌನ್ಸಿಲಿಂಗ್ ಮಾಡಿ ಸ್ವಲ್ಪ ಅಂತ ಹೇಳಿದರು. ಧೈರ್ಯವಾಗಿ ಅಂತ ಕೌನ್ಸಿಲಿಂಗ್ ಮಾಡೋದು. ಒಂದು ಸಣ್ಣ ಪುಟ್ಟದಕ್ಕೆಲ್ಲ ರನ್ನಿಂಗ್ ಅವೇ ಇಸ್ ನೋ ಸೊಲ್ಯೂಷನ್. ವೈ ಶುಡ್ ಯು ರನ್ ಅವೇ? ಯು ಆರ್ ಒಬ್ಲೈಸ್ ಟು ನನ್. ನಿಮ್ಮ ಮೆರಿಟ್ ಇಂದ, ನಿಮ್ಮ ಗ್ರಿಟ್ ಇಂದ ನೀವು ಸೆಲೆಕ್ಟ್ ಆಗಿದ್ದೀರಾ. ಯು ಆರ್ ಒಬ್ಲೈಸ್ ಟು ನನ್. Therefore, why should you be afraid of anybody? ಯಾರು ಹೆದರಬಾರ್ದು. So that is the kind of courage you should have when you enter the service, when you are planning to enter this service. That's for you also. Those who are sitting in the back planning to make a career in civil service, be bold. Nobody can take away what you have. ಅದಕ್ಕೆ ಒಂದು ತಯಾರಿ ಇರಬೇಕು. ಇಷ್ಟು ಧೈರ್ಯ ಬರಬೇಕಾದ್ರೆ ತಯಾರಿ ಇರಬೇಕು. ಏನಂದ್ರೆ ಆಫ್ಟರ್ ಜಾಯಿನಿಂಗ್ ದ ಸರ್ವಿಸ್ ಯು ಮಸ್ಟ್ ಎಕ್ವಿಪ್ ಯುವರ್ ಸೆಲ್ಫ್ ವಿತ್ ದ ಸ್ಕಿಲ್ಸ್. ಸ್ಕಿಲ್ಸ್ ಅಂದ್ರೆ ಏನು? ನಾನು ಏನ್ ಸ್ಕಿಲ್ ಅಕ್ವೈರ್ ಮಾಡ್ಕೋಬೇಕು ಅಂದ್ರೆ ಟ್ರೈನಿಂಗ್ ಅಲ್ಲಿ ಹೇಳ್ಕೊಡ್ತಾರೆ. ಯುವರ್ ನಾಲೆಜ್ ಶುಡ್ ಬಿ ಸುಪೀರಿಯರ್. ಯಾರೇ ನಿಮ್ ಜೊತೆ ಮಾತಾಡಿದ್ರು ಅವನಿಗೆ ಉತ್ತರ ಕೊಡುವಷ್ಟು ನಿಮ್ಮ ಹತ್ರ ನಾಲೆಜ್ ಇರಬೇಕು. ಅದಕ್ಕೆ ದಕ್ಷಿಣ ಕನ್ನಡದ ಟ್ರೈನಿಂಗ್ ಯಾರು ಹಾಕಿದ್ರೆ ಅವ್ರು ಫಸ್ಟ್ ಹೇಳ್ತಾರೆ, ನಾನು ಅಲ್ಲಿ ಫಸ್ಟ್ ಟ್ರೈನಿಂಗ್ ಅಲ್ಲಿ ಇದ್ದಿದ್ದರಿಂದ ಹೇಳ್ತಾ ಇದ್ದೀನಿ ಸರ್, ನಿಮ್ಗೆ ಆ ಇದ್ರದ್ದು ಹರೀಶ್ ಗೌಡ್ರು ದಕ್ಷಿಣ ಕನ್ನಡದವರು, ಅದರಿಂದ ಅವ್ರಿಗೆ ಗೊತ್ತಿದೆ. ಅವ್ರು ಫಸ್ಟ್ ಕೇಳ್ತಾರೆ, ಕರ್ನಾಟಕ ರೆವಿನ್ಯೂ ಆಕ್ಟ್ 1962 ರೂಲ್ 48 ಅಲ್ಲಿ ಏನಿದೆಯೋ ಆ ತರ ನೀವು ಮಾಡಿದ್ರೆ ಸಾಕು ಅಂತಾನೆ. ಅವನೇ ನನ್ಗೆ ಹೇಳ್ತಾನೆ, ಪೆಟಿಷನರ್ ಯಾರು ಬರ್ತಾನೆ ಅವನು ನಮ್ಗೆ ಹೇಳ್ತಾನೆ, ನೀವು ಆ ರೂಲ್ 48 ಅಲ್ಲಿ ಏನಿದೆಯೋ ಅಷ್ಟು ಮಾಡಿದ್ರೆ ಸಾಕು, ಆಮೇಲೆ ನಾವು ಮೇಲ್ನವ್ರು ನೋಡ್ತೀವಿ. ನಿಮ್ಗೆ ಇರಿಟೇಟ್ ಆಗ್ತಿದೆ, ಏನ್ ಮೇಲ್ನವ್ರು ಏನ್ ನೋಡ್ತಾನೆ ನೀವು ಅಂತ. ಇಲ್ಲ, ನೀನ್ ಏನಾರು ಮಾಡ್ಕೊಂಡು ಮುಂದಕ್ಕೆ ಬೇಡ ಅಂದ್ರೆ ನಾನು ಅಪೀಲ್ ಆಗ್ತೀನಿ ಅಂತ. ದಟ್ಸ್ ಯುವರ್ ಜಾಬ್. ವಾಟ್ ಯು ಹ್ಯಾವ್ ಟು ಡೂ ಇಟ್ ಅಂತ. ದಟ್ಸ್ ಅನ್ ಎಕ್ಸಲೆಂಟ್ ಲರ್ನಿಂಗ್, ಐ ಟೆಲ್ ಯು. You should do what you are supposed to do. What happens later is left to the system. Judiciary ಇದೆ, ಯಾರೋ ಹೈಯರ್ ಅಥಾರಿಟೀಸ್ ಇರ್ತಾರೆ, ಅವ್ರು ನೋಡಿಕೊಳ್ಳಿ. ನಿಮಗೆ ಸರಿ ಅನ್ಸಿದ್ದನ್ನ ಕರೇಜ್ ಆಫ್ ಕನ್ವಿಕ್ಷನ್ ಅಂತ ಕರೀತಾರೆ. ನಿಮ್ಗೆ ಏನ್ ಕರೇಜ್ ಆಫ್ ಕನ್ವಿಕ್ಷನ್ ಇದೆ ಅದ್ರ ಪ್ರಕಾರ ಏನ್ ಮಾಡ್ಬೇಕು ಅದನ್ನೇ ಮಾಡಿ. ಯಾರ ಮುಲಾಜಿಗೂ ಒಳಪಡೋ ಅಂತ ಅಗತ್ಯ ಇಲ್ಲ. ಆದ್ರೆ ಅದಕ್ಕೆ ಸ್ಕಿಲ್ ಡೆವಲಪ್ಮೆಂಟ್, ನಾಲೆಜ್ ಆಫ್ ಲಾ, ನಾಲೆಜ್ ಆಫ್ ಸೊಸೈಟಿ, ಲ್ಯಾಂಗ್ವೇಜ್ ಸ್ಕಿಲ್ಸ್, ರೈಟ್? ಅಂಡ್ ಯು ಶುಡ್ ಲರ್ನ್ ವೇರ್ ಎವರ್ ಯು ಆರ್ ಪೋಸ್ಟೆಡ್. ಎಲ್ಲಿಗಾದ್ರೂ ನಿಮ್ಗೆ ಆಗ್ಲಿ ಆ ಜನಗಳನ್ನು ಅರ್ಥ ಮಾಡಿಕೊಳ್ಬೇಕು, ಕಾನೂನನ್ನು ಅರ್ಥ ಮಾಡಿಕೊಳ್ಬೇಕು, ಸನ್ನಿವೇಶವನ್ನು ಅರ್ಥ ಮಾಡಿಕೊಳ್ಬೇಕು. ಅದಕ್ಕೆ ತಕ್ಕನಾಗಿ ನಿಮ್ಮ ರಿಯಾಕ್ಷನ್ ಇರಬೇಕು. ಸೊ ಅಷ್ಟು ಮಾಡಿದ್ರೆ ಯು ವಿಲ್ ಬಿ ಸಕ್ಸಸ್ಫುಲ್. ನಾನು ಹೇಳಿದೆ ಫಸ್ಟ್, ಅದಕ್ಕೆ ಒಂದು ವರ್ಡ್ ಯೂಸ್ ಮಾಡಿದೆ, ಫಿಯರ್ ವಾಸ್ ದ ಕೀ ಅಂತ. ನೋ, ನಾವು ನಾಲೆಜ್ ಈಸ್ ದ ಕೀ. ನಾಲೆಜ್ ಈಸ್ ದ ಕೀ. ಇಫ್ ಯು ಆರ್ ಸುಪೀರಿಯರ್ ಇನ್ ನಾಲೆಜ್ ಟು ಸಂಬಡಿ, ಯು ಡೋಂಟ್ ಹ್ಯಾವ್ ಟು ಫಿಯರ್ ಎನಿಬಡಿ. ಸೊ ನಿಮ್ಗೆ ನಿಮ್ಮ ನಾಲೆಜ್ ಅಲ್ಲಿ ನೀವು ಸುಪೀರಿಯರ್ ಇರಬೇಕು. ಈ ಯಂಗ್ಸ್ಟರ್ಸ್ಗೆ, those who have got into the services now, let them have a very long fruitful career and a meaningful life ಅಂತ ಹಾರೈಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಬಂಧುಗಳೇ, ಕಾರ್ಯಕ್ರಮದ ಪ್ರಧಾನ ಭಾಗ ಈ ಮಹಾನ್ ಚೇತನಗಳು ಯಾವ ಪ್ರತಿಭಾ ಸಂಪನ್ನತೆಯಿಂದ ಇಡೀ ನಾಡಿಗೆ ಕೋಡು ಮೂಡಿಸಿದ್ದಾರೋ, ಹೆತ್ತವರಿಗೆ ಕೀರ್ತಿ ತಂದಿದ್ದಾರೋ, ಗ್ರಾಮವೆಂಬ ತಾಯಿಯ ತಲೆಗೆ ಘಮಘಮಿಸುವ ಮಲ್ಲಿಗೆಯ ಮಾಲೆಯನ್ನು ತಂದಿದ್ದಾರೋ ಆ ಮಹಾನ್ ಚೇತನಗಳನ್ನ ಇದೀಗ ತಮ್ಮೆಲ್ಲರ ಎದುರು ಅಹರ್ನಿಶವಾಗಿ ಗೌರವಿಸುವ ಕಾರ್ಯಕ್ರಮ
service preparation. If you don't have patience, then this is not the field you should opt for. What kept me motivated to all this journey is definitely my parents, the first and foremost thing, and they believed in me and they trusted me that I will definitely achieve this feat. So I would like to tell your parents to also support you. That is the first thing. Second thing is, see, failure is always a stepping stone to success, and you will be knowing that. What made me through this journey is definitely a peer group. I had very good friends who were also my seniors and mentors. They always motivated me through the whole process. So what was the first time? First attempt, I couldn't clear my prelims. Second attempt, I had been to the personality test, but I couldn't get a rank. So in my third attempt, I could get a rank, that is IPS, that is 105th rank. So what was the process in this is, definitely, in the first attempt, I was very much inexperienced, and I used to buy out things rather than understanding things. So I came to realize my mistake in the early stages. So I gave much importance to understanding the concept. So conceptual clarity was the first and foremost thing you require in civil service preparation. The second important thing is definitely you require is writing skills. When I came to civil services second year attempt, then I left around 250 marks in my mains exam. I couldn't complete the paper. That was the really big mistake I did. Mistakes. The engineers are the one who are getting maximum success, even the other professional. In fact, the one who is taking medicine as their optional, right? They are getting the maximum success in mains. So even medical students are getting very good success. So we can easily convince them. Thank you. Or to sometimes convince you that I can clear this exam. Because you may not have, not everybody can be the first ranker of this year. Not everybody can get that kind of support system. So I again took a job, again quit the job only after I got interview call. Then I got some confidence that okay, I can clear this exam. So those confusions may happen, but I feel that if you finish your engineering right now, you can actually go for a job for 1 year, by then get familiar with the whole process, and you can quit the job and then start. Then if you want to come back, then you always have that 1 year experience to get back a job. Essay, the newspapers are very important, and you have to analyze each and every issue which are in the news. Like you have to emphasize more on the economic, political scenario which is taking place in and around the world, and try to frame your own set of thinking. You have to practice also. While reading newspapers, make a note of important events so that you can add up those events in your essay. For example, this year we had a question on, the essay topic was technology cannot replace mankind. When the topic is given, you have to make a framework in your mind, and you have to structure the points, just jot down the points, and you make a framework of the things. Like you have to build your introduction part, then the body of the essay, then the conclusion. In the introduction part, the crisp of your essay should be conveyed in the introduction, and that should have a very good conclusion as well. And only by mere practicing you can get an idea. So do practice regularly. You can also write, in the insides of India website, they regularly post the questions. You can write answers and post it there, and you can get a peer review. Optional than the engineering subject. I have chosen sociology as my optional, and I have never regretted taking that optional. That is, you will have to have interest in that subject. In fact, when we are sitting here, I could see that we are all from different backgrounds, as in I'm from Chikmagalur, he's from Tumkur. So that is how, if you take optional, you will be interested in looking at society or every aspect through that angle. If you take an optional and you're not interested in it, you will never be able to quote an example which is realistic and which is unique. So take that optional in which you have interest and material is available in that. There should be, you cannot take an optional of electrical engineering where you don't have material. Maybe you might have a lot of interest in it, but there is no material. So that's how. It will just show you the directions. You have to travel the distance. So
ಆ ಡೈರೆಕ್ಷನ್ ತೋರ್ಸೋಕ್ಕೆ ಕೋಚಿಂಗ್ ಇನ್ಸ್ಟಿಟ್ಯೂಟೇ ಬೇಕು ಅಂತೇನಿಲ್ಲ. ಸುಮಾರು ಜನ ಸೀನಿಯರ್ ಆಫೀಸರ್ಸ್ ಇರ್ತಾರೆ, ಕ್ಲಿಯರ್ ಅಟೆಂಪ್ಟ್ ಮಾಡಿ ಕ್ಲಿಯರ್ ಆಗದೇ ಇರೋರು ಇರ್ತಾರೆ. ಬಿಕಾಸ್ ದೋಸ್ ಪೀಪಲ್ ವಿಲ್ ನೋ ವಾಟ್ ಕಾಸ್ಟ್ ದೆಮ್, ಯಾಕೆ ಫೇಲ್ ಆದರು ಅಂತ. ಅಂಥವ್ರು ಸುಮಾರು ಜನ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಹೇಳ್ತಿರ್ತಾರೆ. ಓಕೆ, ಸೊ if you cannot afford is one thing. If you are not willing to join an institute also, that's another thing. Most of us here have not gone to Delhi. Delhi is not sacrosanct. ಅಲ್ಲಿ ಹೋಗಲೇಬೇಕು, ಅಲ್ಲಿ ಹೋದ್ರೇನೆ ಆಗೋದು ಅಂತ ಏನಿಲ್ಲ. You can approach the successful candidates. You can approach the candidates who have not cleared, who have appeared in interviews number of times. ಅಂಥವ್ರ ಹತ್ರ ಹೋದರೆ you will get the real stuff. ಕೋಚಿಂಗ್ ಇನ್ಸ್ಟಿಟ್ಯೂಟ್ ಎಸ್ ಇದೆ, ನಡೀತಾ ಇದೆ, ಫೇಮಸ್ ಆಗಿದ್ದಾವೆ, ಬಟ್ ದೇ ಆರ್ ನಾಟ್ ಏನಂತೀರ ಕಿಂಗ್ ಮೇಕರ್ಸ್ ಅಂತ ಏನಲ್ಲ ಅವರು. ಇಟ್ ಈಸ್ ಇನ್ ಯು ಆ್ಯಂಡ್ ಯು ಹ್ಯಾವ್ ಟು ಟ್ರಾವೆಲ್ ದ ಡಿಸ್ಟೆನ್ಸ್ ಅಷ್ಟೇ. ಲೋಕಸೇವಾ ಪರೀಕ್ಷೆಯಲ್ಲಿ ಉತ್ತೀರ್ಣಗೊಂಡಿರುವ ಎಲ್ಲ ಸಾಧಕರೇ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ನನ್ನ ಸ್ನೇಹಿತರೇ ಹಾಗೂ ವಿದ್ಯಾರ್ಥಿನಿ, ಇಷ್ಟು ಸುಮಾರು 2 ಗಂಟೆಗಳಿಗೂ ಹೆಚ್ಚಿನ ಕಾಲ ನಡೆದಂಥ ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರಿಗೂ ಇಲ್ಲಿ ಅರ್ಥ ಆಯಿತು. ತಾವು ಭಾಳಷ್ಟು ಶ್ರಮ ವಹಿಸಿ ತಮ್ಮ ಒಂದು ಶ್ರಮದಿಂದ ಹೇಗೆ ಹಿಮಾಲಯ ಪರ್ವತವನ್ನು ಅವರು ಕೆಲವರು ಏರ್ತಾರೆ, ತೇನ್ ಸಿಂಗ್ ಇರ್ಬೋದು, ಅಥವಾ ಅವರು ಏರಿದಾಗ ಏನು ಅವರಿಗೆ ಅನುಭವ ಆಗುತ್ತೆ, ಅಷ್ಟೊಂದು ಆನಂದವನ್ನು ಬಹುಶಃ ಉತ್ತೀರ್ಣರಾದ ಎಲ್ಲರಿಗೂ ಅನಿಸಿರುತ್ತೆ ಅನ್ನೋ ಅಷ್ಟೊಂದು ಆನಂದ ಆಗಿರುತ್ತೆ ಅಂಥೇಳಿ ನನ್ನ ಅನಿಸಿಕೆ. ಯಾಕೆಂದರೆ ಅವರು ಅಷ್ಟೊಂದು 4 ವರ್ಷಗಳ ಕಾಲ ಏನು ಮುನಿಗಳು ತಪಸ್ಸು ಮಾಡ್ತಾರೆ, ಆ ಮುನಿಗಳೋಪಾದಿಯಲ್ಲಿ ತಪಸ್ಸು ಮಾಡಿ ಅದೊಂದು ಸಕ್ಸಸ್ಸನ್ನು ಸಾಧಿಸಿರ್ತಾರೆ. ಸೊ ಹಾಗೆ ತಮ್ಮ ಈ ಸಕ್ಸಸ್ಗೆ ಮತ್ತೊಮ್ಮೆ ನಾನು ನನ್ನ ಅಭಿನಂದನೆಗಳನ್ನು ತಿಳಿಸುತ್ತಾ, ತಾವು ಚೆನ್ನಾಗಿ ಅಧ್ಯಯನ ಮಾಡಿ ತಮಗೆ ಮತ್ತು ತಮ್ಮ ಹೆತ್ತಂಥ ತಂದೆ ತಾಯಿಗಳಿಗೆ ಹಾಗೂ ತಮಗೆ ಬುದ್ಧಿ ಹೇಳಿದ ಗುರುಗಳಿಗೆ ಎಲ್ಲರಿಗೂ ಕೂಡ ಸಕ್ಸಸ್ಸನ್ನು ತಂದುಕೊಡ್ಬೇಕು ಅಂತ ಹೇಳಿ ಮತ್ತೊಮ್ಮೆ ನಮ್ಮ ಆಹ್ವಾನಕ್ಕೆ ಬಂದಿರುವ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.